ನಮಸ್ಕಾರ, ವೆಲ್ಕಮ್ ಟು ಕಾರ್ಟೆಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ಪ್ರೀವಿಯಸ್ ವಿಡಿಯೋ ನೋಡಿದ್ರಾ? ಇದರ ಮೊಮ್ಮಗ ಅಂತಲೇ ಹೇಳ್ಬೋದು. BE6 ರಿವ್ಯೂ ಮಾಡಿದ್ದೆ. ಗಾಡಿ ಅಂತೂ ಸಖತ್ತಾಗಿತ್ತು. ಆ ಗಾಡಿ ಸೈಡ್ ಗಿಡನ ಮಹೇಂದ್ರ ತಾರ್ ಅವರ ಮುತ್ತಜ್ಜ ಇಲ್ಲಿದನ್ನು ನೋಡಿ. ಗಾಡಿ ಅಂತೂ ರಗಡಾಗಿ ಕಾಣ್ತಾ ಇದೆ. ಇದರ ಸ್ಟೇರಿಂಗ್ ವೀಲ್ ಇಟ್ಕೊಂಡ್ಬಿಟ್ರೆ ಮಾತ್ರ ನಿಜವಾಗ್ಲೂ ಅಣ್ಣ ನಾನು ಎಲ್ಲಿ ಬೇಕಾದ್ರೂ ನುಗ್ತೀನಿ ನಿನ್ನ ಜೊತೆ, ನಡೀತಾ ಇರು ಅಂತ ಹೇಳುತ್ತೆ ಗಾಡಿ. ಆ ಥರ ಗಾಡಿ ಇದು. ಆ್ಯಂಡ್ ಇದ್ರದ್ದು ಹಿಸ್ಟ್ರಿ ಹೇಳೋದಾದರೆ ಮೇಯ್ನಾಗಿ ಮಹೇಂದ್ರ ಅವರ ಹಿಸ್ಟ್ರಿ ಹೇಳಬೇಕಾಗತ್ತೆ. ಏನು ಹಿಸ್ಟ್ರಿ ಅಂದರೆ 1947ರಲ್ಲಿ ಮಹೇಂದ್ರ ಆ್ಯಂಡ್ ಮಹೇಂದ್ರದವರು ಆಟೋಮೋಟಿವ್ ಇಂಡಸ್ಟ್ರಿಗೆ ಕಾಲಿಟ್ರು. ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ರು? ಅದಕ್ಕಿಂತ ಮುಂಚೆ ಮಹೇಂದ್ರ ಆ್ಯಂಡ್ ಮೊಹಮ್ಮದ್ ಅನ್ನೋ ಒಂದು ಬ್ರ್ಯಾಂಡ್ ಇತ್ತು. ಆ ಕಂಪ್ನಿ ಏನು ಮಾಡ್ತಿತ್ತು ಅಂದರೆ ಸ್ಟೀಲ್ ಟ್ರೇಡಿಂಗ್ ಮಾಡ್ತಿತ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮೊಹಮ್ಮದ್ ಅವರು ಪಾಕಿಸ್ತಾನ್ಗೆ ಹೊರಟೋದ್ರು. ಅಲ್ಲಿ ಮೊದಲ ಫೈನಾನ್ಸ್ ಮಿನಿಸ್ಟರ್ ಆದರು. ಅದಾದಮೇಲೆ KC ಮಹೀಂದ್ರ ಮತ್ತು JC ಮಹೀಂದ್ರ ಅವರು ಸೇರಿ ಮಹೀಂದ್ರ ಆ್ಯಂಡ್ ಮಹೀಂದ್ರನ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದಾಗ ವಿಲ್ಲೀಸ್ MB ಅನ್ನೋ ವೆಹಿಕಲ್ನ US ಇಂದ ಇಂಪೋರ್ಟ್ ಮಾಡಿಕೊಂಡು, ಅಂದರೆ ಪಾರ್ಟ್ಸ್ಗಳನ್ನ ಇಂಪೋರ್ಟ್ ಮಾಡಿಕೊಂಡು ಭಾರತದಲ್ಲಿ ಅಸೆಂಬಲ್ ಮಾಡಿ ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಇನ್ನೊಂದು ಮಾಡೆಲ್ ಬರುತ್ತೆ CJ3A, CJ3B ಅಂತ. ಸೊ ಅದನ್ನೆಲ್ಲ ನಿಮಗೆ ಮುಂದೆ ತಿಳಿಸ್ತೀನಿ. ಬಟ್ ಗಾಡಿ ಬಗ್ಗೆ ಫಸ್ಟ್ ಮಾತಾಡೋಣ. ನೋಡೋದಕ್ಕೆ ನಾನು ಹೇಳಿದ ರೀತಿ ರಗಡ್ಡ ಕಾಣುತ್ತೆ. ಫ್ರಂಟಲ್ಲಿ 7 ಸ್ಲಾಟ್ ಗ್ರಿಲ್ ಇಲ್ಲ, 9 ಸ್ಲಾಟ್ ಗ್ರಿಲ್ ಇದೆ. ಏನಕ್ಕೆ 7 ಸ್ಲಾಟ್ ಗ್ರಿಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, 7 ಸ್ಲಾಟ್ ಗ್ರಿಲ್ ಅಂದರೆ ನೆನಪಾಗೋದೆ ಜೀಪು. ಸೊ ಇಲ್ಲಿ ಜೀಪ್ ಹೆಸರು ಕೂಡ ಬರುತ್ತೆ. ಏನು ಹಿಸ್ಟ್ರಿ ಅಂತ ಕಂಪ್ಲೀಟಾಗಿ ತಿಳಿಸ್ತೀನಿ. ವೀಡಿಯೋನ ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಸೊ ಇದ್ರ ಹಿಸ್ಟ್ರಿ ಓದ್ಬೇಕಾದ್ರೆ ನನಗೆ ಒಂಥರ ಖುಷಿ ಆಗ್ತಿತ್ತು, ಈ ಥರ ಎಲ್ಲ ಇದೆಯಾ ಗುರು ಅಂತ. ಸೊ ಹಾಗಾಗಿ ತಿಳ್ಕೊಂಡ್ರೆ ನಿಮಗೂ ಖುಷಿ ಆಗುತ್ತೆ. ಇನ್ನು ಈ ಗಾಡಿ ಕಂಪ್ಲೀಟಾಗಿ ಮಾಡಿಫೈ ಆಗಿದೆ. ಇದರಲ್ಲಿರೋ ಇಂಜಿನ್ ಬುಲೆರೋದು ಆ್ಯಂಡ್ ಟ್ರಾನ್ಸ್ಮಿಷನ್ ಕೂಡ ಚೇಂಜ್ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ಯಾವುದೆಲ್ಲ ಇಂಜಿನ್ ಆಪ್ಷನ್ ಬರ್ತಿತ್ತು? ಈ ಗಾಡಿನಲ್ಲಿ 2.2 ಲೀಟರ್ ಡೀಸೆಲ್ ಇಂಜಿನ್ ಬರ್ತಿತ್ತು. 3 ಸ್ಪೀಡ್ ಟ್ರಾನ್ಸ್ಮಿಷನ್ ಇತ್ತು. ಜೊತೆಗೆ 72 BHP ಅಷ್ಟು ಪವರ್ ಇತ್ತು. ಇನ್ನು ಇದರ ಟಾಪ್ ಸ್ಪೀಡೇನೆ 105 km/h ಇತ್ತು. ಇನ್ನು ಇದರಲ್ಲಿ ಆ್ಯಸ್ ಯೂಶುವಲ್ ಡಿಸೈನ್ ವೈಸ್ ಅಂತೂ ರಗಡ ಕಂಡೆ ಕಾಣುತ್ತೆ. ಅದನ್ನು ಬಿಟ್ಟರೆ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಸರ್ಕ್ಯುಲರ್ ಟೈಪ್ನಲ್ಲಿದೆ. ಆ್ಯಂಡ್ ಇದೆಲ್ಲ ಎಕ್ಸೆಸರೀಸ್. ಎಕ್ಸ್ಟ್ರಾ ಏನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಎಕ್ಸೆಸರೀಸ್ ಇದೆ. ಬಟ್ ಇಲ್ಲಿರುವಂಥ ಬಂಪರ್ ನೋಡಿ, ಈಗಿರುವಂಥ ಫೈಬರ್ ಬಂಪರ್ ಥರ ಅಲ್ಲ, ಕಂಪ್ಲೀಟಾಗಿ ಮೆಟಲ್ ಇದೆ. ಆ ಗೇಜ್ ನೋಡಿ ಯಾವ ಥರ ಇದೆ ಅಂತ. ಇದನ್ನು ಮಾಡಿಫೈ ಮಾಡಿರೋರು ಅಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಆ ವರ್ಲ್ಡ್ ವಾರ್ ಟೈಮಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅವರೇನೆ ಪಾರ್ಟ್ಸ್ನ ಇಂಪೋರ್ಟ್ ಮಾಡಿಕೊಂಡು ಅದನ್ನ ಅಸೆಂಬಲ್ ಮಾಡ್ತಿದ್ರಲ್ಲ, ಆ ಟೈಮಲ್ಲಿ ಯಾವ ರೀತಿ ಇತ್ತಲ್ಲ ಗಾಡಿ, ಅದೇ ಥರ ಕಾಣ್ತಾ ಇದೆ. ಇದರಲ್ಲಿ ತುಂಬಾನೇ ಬ್ಯಾಡ್ಜಸ್ ಕೊಟ್ಟಿದ್ದಾರೆ. ಇದೆಲ್ಲ ಸುಮ್ಮನೆ ಆಕ್ಸೆಸರಿ, ನೋಡೋದಕ್ಕೆ ಚೆನ್ನಾಗಿ ಕಾಣಲಿನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ಸೈಡ್ ಪ್ರೊಫೈಲ್ ನೋಡಿ ಯಾವ ಥರ ಕಾಣುತ್ತೆ ಅಂತ. ಗಾಡಿ ಸೈಜ್ ಏನಿದೆ ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೆಂತ್ ಬಂದು 132 ಇಂಚ್ ಇದೆ, ವಿಡ್ತ್ ಬಂದು 62 ಇಂಚ್ ಇದೆ, ಹೈಟ್ ಬಂದು 52 ಇಂಚ್ ಇದೆ. ನಾವೆಲ್ಲ MM ಅಲ್ಲಿ ಹೇಳ್ತೀವಿ, ಈಗ ನೋಡಿ ಇಲ್ಲೆಲ್ಲ ಇಂಚಲ್ಲಿ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಗ್ರಾಸ್ ವೆಯ್ಟ್ ಬಂದು 3125 LBS ಇದೆ. ಫ್ರಮ್ US ಪೋರ್ಟ್ ಏಜೆನ್ಸಿ ಅಂತ ಮೆನ್ಷನ್ ಮಾಡೇ ಬಿಟ್ಟಿದ್ದಾರೆ ಇಲ್ಲಿ. ಟೈರ್ ಪ್ರೊಫೈಲ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಸ್ಟೀಲ್ ರಿಮ್ಮು, 16 ಇಂಚ್ ಏನೋ ಬರುತ್ತೆ ಇದ್ರ ಸೈಜು. ಆ್ಯಂಡ್ ಎಂಥದೇ ಆಫ್ ರೋಡ್ ಆಗಿರಲಿ, ಕಲ್ಲುಗಳಿರಲಿ, ಎಂಥದ್ದೇ ಟೆರೈನ್ ಆಗಿರಲಿ, ಆರಾಮಾಗಿ ನುಗ್ಬೋದು ಈ ಗಾಡಿನಲ್ಲಿ. ಆ್ಯಂಡ್ ಹತ್ತಿ ಇಳಿಯೋದಕ್ಕೆ ಯಾವುದೇ ಡೋರ್ ಗೀರ್ ಏನೂ ಇಲ್ಲ. ಆರಾಮಾಗಿ ನೋಡಿ ಇಲ್ಲಿಂದ ಹತ್ತಿ ಕುತ್ಕೋಬೋದು. ಸ್ಪೇಸ್ ಒಂದು ತುಂಬಾ ಚೆನ್ನಾಗಿದೆ ಈ ಗಾಡಿನಲ್ಲಿ. ಆ್ಯಂಡ್ ರೇರ್ ವ್ಯೂ ಮಿರರ್ ಔಟ್ಸೈಡ್ದು ಡಿಫ್ರೆಂಟಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಆಗಿನ ಕಾಲದ ಗಾಡಿಗಳೇ ಸೂಪರ್ ಗುರು. ಆ್ಯಕ್ಚುಲಿ ನಾವು ಬಂದಿರೋದು ಅದ್ವಯ ಲಕ್ಸುರಿ ರೆಸಾರ್ಟ್ಗೆ. ಅಲ್ಲಿ ಈ ಗಾಡಿಗಳನ್ನ ಇಟ್ಟಿದ್ದಾರೆ, ಮಾಡಿಫೈ ಮಾಡಿಸಿ ತರಿಸಿದ್ದಾರೆ. 2 ಗಾಡಿ ಇದೆ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇಲ್ಲಿಗೆ ಬಂದರೆ ನೀವು ಎಕ್ಸ್ಟ್ರಾ ಕಾಸ್ಟಲ್ಲಿ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ಇದನ್ನು ಆರಾಮಾಗಿ ಡ್ರೈವ್ ಕೂಡ ಮಾಡ್ಬೋದು. ಒನ್ ಡೇಗೆ ಅಥವಾ ಹವರ್ಲಿ ಲೆಕ್ಕದಲ್ಲಿ ಕೂಡ ಕೊಡ್ತಾರೆ. ಆ್ಯಂಡ್ ನಮಗಿರೋದು ಶಾರ್ಟ್ ಟೈಮು, ಹಾಗಾಗಿ ಸೊ ಬೇಗ ರಿವ್ಯೂ ಮಾಡ್ತಾ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಕೇಳೋದಿಷ್ಟೇ, ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ Instagram, Facebook ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಪ್ರತಿ ಸಲ ಹೇಳ್ತೀನಿ, ಎಲ್ಲ ಪ್ಲಾಟ್ಫಾರ್ಮಲ್ಲೂ 80,000ಗಿಂತ ಮೇಲಕ್ಕೆ ರೀಚ್ ಆಗಿದ್ದೀವಿ. ಇನ್ನು ರೀಚ್ ಆಗಬೇಕಾಗಿರೋದು 1 ಲಕ್ಷದ ಕಡೆ. ಸೊ ನಾನು ಕಾಯ್ತಾ ಇದ್ದೀನಿ ಯಾವಾಗೆಲ್ಲ ನೀವು ಸೇರಿ 1 ಲಕ್ಷಕ್ಕೆ ನಾವು ಮುಟ್ಟಿಸ್ತೀರಾ ಅಂತ. ಟಾಪ್ ಏನಿದೆ ಕಂಪ್ಲೀಟಾಗಿ ಸಾಫ್ಟ್ ರೂಫ್ ಇದೆ ನೋಡಿ. ಇದನ್ನೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು. ಮಾಡಿಫೈ ಮಾಡಬೇಕಾದ್ರೆ ಇದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಹಾಕ್ಸಿದ್ದಾರೆ. ಅದನ್ನು ಬಿಟ್ಟರೆ ಫ್ರಂಟಲ್ಲಿ ಒಂದು ವಾಟರ್ ಕ್ಯಾನ್ ಇದೆ ನೋಡಿ. ಇದರಲ್ಲಿ ವೈರ್ಲೆಸ್ ಟೆಲಿಫೋನ್ ಕೂಡ ಇದೆ ನೋಡಿ. ಕನೆಕ್ಷನ್ ಎಲ್ಲ ಕಿತ್ತಾಕಿದ್ದಾರೆ ಅನ್ಕೊತೀನಿ. ಆ್ಯಂಡ್ ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಹಿಂದಕ್ಕೆ ಬನ್ನಿ. ಸೊ ಈಗ ನಾನು ಹೇಳೋದು ನಿಮಗೆ, ಮಹೀಂದ್ರ ಆ್ಯಂಡ್ ಮೊಹಮ್ಮದ್ಗಿಂತ ಮುಂಚೆ ಏನಿತ್ತು, ವರ್ಲ್ಡ್ ವಾರ್ ನಡೀತಿತ್ತು. 1941ರಿಂದ 1945ವರೆಗೂ ನಡೀತು. ಅದಕ್ಕಿಂತ ಮುಂಚೆ US ಮಿಲಿಟ್ರಿ ಅವರು, ಅಮೆರಿಕನ್ ಮಿಲಿಟ್ರಿ ಅವರು 3 ಕಾರ್ ಬ್ರ್ಯಾಂಡ್ಗಳಿಗೆ ಕೇಳ್ಕೊಂಡ್ರು. ಏನಂತ, ಒಂದು ಲೈಟ್ ಯುಟಿಲಿಟಿ ವೆಹಿಕಲ್ ಮಾಡಿಕೊಡಿ, ಅದು 4x4 ಇರಬೇಕು, ಎಂಥ ಟೆರೈನಲ್ಲಾದರೂ ಆರಾಮಾಗಿ ಓಡಾಡಬೇಕು, ಆ ಥರ ಒಂದು ಗಾಡಿ ಮಾಡಿಕೊಡಿ ಅಂತ ಕೇಳಿದ್ರು. ಆ 3 ಕಾರ್ ಕಂಪ್ನಿ ಯಾವುದು ಅಂದರೆ ಬ್ಯಾಂಟಮನ್ ಕಾರ್ ಕಂಪ್ನಿ, ಫೋರ್ಡ್ ಮೋಟರ್ ಸ್ಪೋರ್ಟ್ ಮತ್ತು ವಿಲ್ಲೀಸ್ ಅಂತ, ವಿಲ್ಲೀಸ್ ಓವರ್ಲ್ಯಾಂಡ್ ಅಂತ ಹೇಳ್ತೀವಿ. ಆ 3 ಕಂಪ್ನಿಗಳಲ್ಲಿ ಮೊದಲನೇದಾಗಿ ಬೆಂಟಮನ್ ಕಾರ್ ಕಂಪ್ನಿಯವರು ಒಂದು GRC ಅನ್ನೋ ಒಂದು ವೆಹಿಕಲ್ನ ರೆಡಿ ಮಾಡಿದ್ರು. ಸಿಕ್ಕಾಪಟ್ಟೆ ವೆಯ್ಟ್ ಜಾಸ್ತಿ ಇತ್ತು. ಮಿಲಿಟ್ರಿ ಅವರು ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಬಟ್ ಆ ಗಾಡಿನ ತೊಗೊಂಡು ವಿಲ್ಲೀಸ್ ಓವರ್ಲ್ಯಾಂಡ್ ಅವರು ಮಾಡಿಫೈ ಮಾಡಿದ್ರು, ಅಂದರೆ ರಿವೈಸ್ ಮಾಡಿದ್ರು, ಸ್ವಲ್ಪ ಲೈಟ್ ವೆಯ್ಟ್ ಮಾಡಿದ್ರು. ಅದು ಅಕ್ಸೆಪ್ಟ್ ಆಯಿತು. ಟೋಟಲ್ ಆಗಿ ವರ್ಲ್ಡ್ ವಾರ್ ಟೈಮಲ್ಲಿ 6 ಲಕ್ಷ ಪ್ರೊಡಕ್ಷನ್ ಆಗಿರುವಂಥ ವೆಹಿಕಲ್ ಅಂದರೆ ಅದು ವಿಲ್ಲೀಸ್ MB ಮಾತ್ರ. ಮೊದಲನೇದಾಗಿ ಬಂದಿದ್ದು ವಿಲ್ಲೀಸ್ MA, ಅದಾದಮೇಲೆ ಬಂದಿದ್ದೆ ವಿಲ್ಲೀಸ್ MB. ರೇರ್ ಪ್ರೊಫೈಲ್ ನೋಡಿ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಒಂದು ಸ್ಟೀಲ್ ಕ್ಯಾನ್ ಇದೆ.
ಡೀಸೆಲ್ನ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸ್ಪೇರ್ ವೀಲ್ನ ಟೈಲ್ ಗೇಟಲ್ಲಿ ಮೌಂಟ್ ಮಾಡಿದ್ದಾರೆ. ಸೊ ಇದೇ DNA ನಮ್ಮ ಮಹೀಂದ್ರ ತಾರಲ್ಲೂ ಕೂಡ ಬರೋದು. ಅದನ್ನ ಬಿಟ್ಟರೆ ಇಲ್ಲಿ ಏನು ಕಾಣ್ತಾ ಇದೆ, ಒಂದು ಸ್ಟಾಪ್ ಲ್ಯಾಂಪ್ ಕಾಣ್ತಾ ಇದೆ, ಹೈ ಮೌಂಟ್ ಸ್ಟಾಪ್ ಲ್ಯಾಂಪು, ಅದನ್ನ ಬಾಟಮಲ್ಲೂ ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡಿಫಿಕೇಶನ್ ಮಾಡಿಸ್ಬೇಕಾದ್ರೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಹಾಕ್ಸಿರ್ತಾರೆ ಅಷ್ಟೇ. ಹಾಗೆ ಈ ಸೈಡ್ ಬನ್ನಿ. ಈ ಗಾಡಿನಲ್ಲಿ ಟೋಟಲ್ ಆಗಿ 45 ಲೀಟರ್ನಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಅದು ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ವಿಲ್ಲೀಸ್ ಓವರ್ಲ್ಯಾಂಡ್ ಅವರು ವಿಲ್ಲೀಸ್ MB ಅನ್ನೋ ಹೆಸರು ಕೊಟ್ಟರು, ಆದರೆ ಫೋರ್ಡ್ ಮೋಟರ್ ಕಂಪ್ನಿ ಅವರು ಹೆಸರು ಕೊಟ್ಟಿದ್ದೆ GPW ಅಂತ. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ, GPW ಮುಂದೆ ಒಂದು ಟ್ವಿಸ್ಟ್ ಇದೆ. ಇನ್ನು ಇಂಟೀರಿಯರ್ ನೋಡಿ, ಸಕ್ಕತ್ತಾಗಿದೆ. ಸ್ಪೇಸ್ ಇಲ್ಲ, ಲೆಗ್ ರೂಮ್ ಇಲ್ಲ, ನೀ ರೂಮ್ ಇಲ್ಲ, ಎಲ್ಲದೂ ಚೆನ್ನಾಗಿದೆ ಈ ಗಾಡಿನಲ್ಲಿ. ಸ್ಟೇರಿಂಗ್ ವೀಲ್ ನೋಡಿ ಯಾವ ತರ ಇದೆ ಅಂತ, ಕಂಪ್ಲೀಟ್ ಆಗಿ ಮೆಟಲ್ ಸ್ಟೇರಿಂಗ್ ವೀಲ್, ಎಷ್ಟು ಚಿಕ್ಕದಾಗಿ ತಿನ್ನಾಗಿದೆ ನೋಡಿ. 3 ಸ್ಪೋಕ್ ಸ್ಟೇರಿಂಗ್ ವೀಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಏನು ಇಲ್ಲ. ಇನ್ನು ಸ್ಟೇರಿಂಗ್ ವೀಲ್ ಅಡ್ಜಸ್ಟ್ ಮಾಡ್ಕೋಬೋದಾ? ಇಲ್ಲ, ನೀವೇ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಸ್ಟೇರಿಂಗ್ ವೀಲ್ಗೆ, ಆ ತರ ಇದೆ. ಬಟ್ ಗಾಡಿನ ಓಡಿಸೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಥ್ರಿಲ್ ಬರುತ್ತೆ ನೋಡಿ. ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ, ಹೆಡ್ ಲ್ಯಾಂಪ್, ಪಾಸ್ ಲೈಟಿಗೆ, ಐ ಬೀಮ್, ಲೋ ಬೀಮ್ ಮಾಡೋದಕ್ಕೆ, ಜೊತೆಗೆ ಇಂಡಿಕೇಟರ್ಗೆ ಇಲ್ಲೊಂದು ಸ್ವಿಚ್ ಇದೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಬಂದ್ರೆ ಇಲ್ಲಿ ನಿಮಗೆ ಕಾಣುತ್ತೆ 0 to 140 km/h ಅಂತ ಮೆನ್ಷನ್ ಮಾಡಿದ್ದಾರೆ. ಆಕ್ಚುಲಿ ಈ ಗಾಡಿನಲ್ಲಿ ಇಂಜಿನ್ ಚೇಂಜ್ ಆಗಿದೆ, ಬಟ್ 2.2 ಲೀಟರ್ ಡೀಸೆಲ್ ಇಂಜಿನ್ ಇದ್ದಿದ್ರೆ ಇದರ ಟಾಪ್ ಸ್ಪೀಡ್ ಬಂದು 105 km/h ಇತ್ತು. ಅಂಡ್ ಇಲ್ಲಿ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಮುಂಚೆ ಬರ್ತಿದ್ದು 3 ಸ್ಪೀಡ್ ಟ್ರಾನ್ಸ್ಮಿಷನ್, ಮತ್ತೆ 4x4ಗೆ 4 ವೀಲ್ ಡ್ರೈವ್ ಎಂಗೇಜ್ ಮಾಡೋದಕ್ಕೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಗೇರ್ ಲಿವರ್ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಆಗ್ತಿದ್ದಂಗೆ ಫ್ಯಾನ್ಸ್ ಎಲ್ಲ ಎದ್ಬಿಟ್ಟಿದ್ದಾರೆ, ರಿವ್ಯೂ ಬೇಕು ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರನೇ ಈ ರಿವ್ಯೂ ಅರ್ಜೆಂಟಲ್ಲಿ ಮಾಡ್ತಾ ಇದೀವಿ. ಕತ್ಲೆ ಬೇರೆ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ, ಸಕಲೇಶ್ಪುರದಲ್ಲಿ ಇದೀವಿ. ಅಂಡ್ ಇನ್ನೊಂದು ಮುಖ ನಿಮಗೆ ತೋರಿಸಲೇಬೇಕು. ಹಂಗೆ ಟರ್ನ್ ಮಾಡಿದ್ರೆ ನಮ್ಮ ಜೊತೆ ಮಿಸ್ಟರ್ 350 ಟ್ರಾವೆಲರ್ ಗಣೇಶ್ ಅವರು ಕೂಡ ಇದ್ದಾರೆ. ಸೊ ಇಬ್ರು ಸೇರಿ ಮಾಡಬೇಕಿತ್ತು, ಟೈಮ್ ಇಲ್ಲದೆ ಇರೋ ಕಾರಣ ನಾನೇ ಅರ್ಜೆಂಟಲ್ಲಿ ರಿವ್ಯೂ ಮುಗಿಸ್ತಾ ಇದ್ದೀನಿ. ಬಟ್ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಸೀಟ್ ಎಲ್ಲ ಕಂಪ್ಲೀಟ್ ಆಗಿ ಮಾಡಿಫೈ ಮಾಡಿಸಿರೋದು. ಆ್ಯಂಡ್ ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಹತ್ರ ಬಂದರೆ ನಿಮಗೆ ಕಾಣುತ್ತೆ ನೋಡಿ. ಆ್ಯಂಡ್ ಹ್ಯಾಂಡ್ ಬ್ರೇಕ್ ಆ್ಯಸ್ ಯೂಶುವಲ್ ಎಲ್ಲ ಗಾಡಿನಲ್ಲಿ ಇರೋ ಥರನೇ ಕೊಟ್ಟಿದ್ದಾರೆ. ನನಗೆ ಇನ್ನೊಂದು ಇಷ್ಟ ಆಗಿದ್ದಂದರೆ, ಮಾಡಿಫೈ ಮಾಡಿದ್ರು ಕೂಡ ಇದರಲ್ಲಿರುವಂಥ ತುಂಬ ಐಟಮ್ಸ್ಗಳೇನಿದೆ, ಆಕ್ಸೆಸರಿಗಳೇನಿದೆ, ವರ್ಲ್ಡ್ ವಾರ್ ಟೈಮಲ್ಲಿ ಅಥವಾ ಈ ಮಿಲಿಟರಿ ಆಕ್ಟಿವಿಟೀಸ್ ಏನು ನಡೆಯುತ್ತೆ ಅದಕ್ಕೆಲ್ಲ ಏನು ಅವಶ್ಯಕತೆ ಇರುತ್ತಲ್ಲ ಆ ಥರ ಐಟಮ್ಸ್ಗಳನ್ನ ಹಾಕ್ಸಿದ್ದಾರೆ, ಆಕ್ಸೆಸರಿ ಹಾಕ್ಸಿದ್ದಾರೆ. ಅದೊಂದು ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ವೈಪರಿಗೆ ಬೇಕಿರೋಂಥ ಮೋಟರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ IRVM, ಸೊ ನಾರ್ಮಲ್ IRVM ಇದೆ. ಬೇಕು ಅಂದರೆ ನೀವು ಆಟೋಮೆಟಿಕ್ IRVM ಹಾಕ್ಸ್ಕೋಬೋದು, ಬಟ್ ವೈರಿಂಗ್ ಒಂದು ಎಕ್ಸ್ಟ್ರಾ ಮಾಡಿಸ್ಕೋಬೇಕಾಗುತ್ತೆ. ಹಿಂದೆ ನೋಡಿ ಆರಾಮಾಗಿ ಇಲ್ಲಿಂದನೇ ಹೋಗ್ಬೋದು. ಸೊ ಇದರಲ್ಲಿ ಟೋಟಲ್ ಆಗಿ ನನ್ನ ಪ್ರಕಾರ 6 ಜನ ಕೂರ್ಬೋದು ಈ ಗಾಡಿನಲ್ಲಿ. ಬಟ್ ಮುಂಚೆ ಬರ್ತಿದ್ದ ವಿಲ್ಲೀಸ್ MB-ನಲ್ಲೂ ಕೂಡ 6 ಸೀಟಿಂಗ್ ಕೆಪಾಸಿಟಿ ಇರ್ತಿತ್ತು. ಅಂಡ್ ಈ ಗಾಡಿ ತಗೊಂಡು ಆಫ್ ರೋಡಿಂಗ್ ಹೋಗ್ತಾ ಇದೀವಿ, ಅಟ್ ಪ್ರೆಸೆಂಟ್ ಹೋಗ್ತೀವಿ ಅಂದ್ರೆ ಆರಾಮಾಗಿ ಹೋಗ್ಬೋದು. ಬಟ್ ಗಾಡಿ ಮಾತ್ರ ಸಕ್ಕದಾಗಿ ಬಾಲಾಡ್ತಿರುತ್ತೆ. ಎಂತ ಟೈರ್ ಏನಿದ್ರು ಆರಾಮಾಗಿ ನುಗ್ಗುತ್ತೆ. ನಾನು ನೋಡಿದ್ದೀನಿ. ಆಕ್ಚುಲಿ ನೀವು ಕೊಡಚಾದ್ರಿ ಎಲ್ಲ ಹೋಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಮಳೆಗಾಲದ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೋಡ್ಗಳು. ಅಂತ ರೋಡ್ನಲ್ಲಿ ಮಹೀಂದ್ರ ಗಾಡಿಗಳು ಹೆಂಗ್ ನುಗ್ಗುತ್ತೆ ಅಂದ್ರೆ, ಆ ಜಾಗದಲ್ಲೆಲ್ಲ ನಾವು ನಿಜವಾಗ್ಲೂ ಯಾವ ಕಾರಣ ಓಡಿಸೋದಿಕ್ಕಾಗಲ್ಲ, ಅನ್ಲೆಸ್ ನಾವು ಎಕ್ಸ್ಪೀರಿಯನ್ಸ್ ಇರಬೇಕು, ಗಾಡಿಗಳು ಅದೇ ತರ ಇರಬೇಕು. ಸಕಲೇಶ್ಪುರದಲ್ಲಿ ಸಾಯಂಕಾಲ ಸಕ್ಕದಾಗಿ ಒಳ್ಳೆ ಕೂಲ್ ಬ್ರೀಸ್ ಬರ್ತಾ ಇದೆ. ರೆಸಾರ್ಟ್ ಅವರು ಒಳ್ಳೆ ಟೀ ಕೊಟ್ಟು ಕಳಿಸಿದ್ದಾರೆ, ಹಾಗೆ ಕುಡ್ಕೊಂಡೆ ಮಾತಾಡೋಣ. ಸೊ ಈ GPW ಅನ್ನೋ ಹೆಸರನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಏನಿದು GPW? ವರ್ಲ್ಡ್ ವಾರ್ ಎಲ್ಲ ಮುಗೀತು, ವಿಲ್ಲೀಸ್ ಓವರ್ಲ್ಯಾಂಡ್ ಆಗಿರ್ಬೋದು, ಫೋರ್ಡ್ ಮೋಟರ್ ಕಂಪ್ನಿ ಇವರೆಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ವೆಹಿಕಲ್ಸ್ ಬಂತು, CJ3A ಬಂತು, CJ3B ಬಂತು. ಏನು CJ ಅಂದರೆ ಸಿವಿಲಿಯನ್ ಜೀಪ್ ಅಂತ. ಸೊ ಈ ಜೀಪ್ ಅನ್ನೋ ಹೆಸರು ಆ್ಯಕ್ಚುಲಿ ಬಂದಿರಲಿಲ್ಲ. ಯಾವಾಗ ಅಂದರೆ ವರ್ಲ್ಡ್ ವಾರ್ ಟೈಮಲ್ಲಿ. ಆ್ಯಂಡ್ ಇವನ್ ನಾನು ಮಹೀಂದ್ರ ಆ್ಯಂಡ್ ಮಹೀಂದ್ರ ಬಗ್ಗೆ ಹೇಳ್ಬೇಕಾದ್ರೂ ವಿಲ್ಲೀಸ್ MB ವೆಹಿಕಲ್ನ ಇಂಪೋರ್ಟ್ ಮಾಡ್ಕೊಂಡು ಪಾರ್ಟ್ಸ್ನ ಅಸೆಂಬಲ್ ಮಾಡ್ತಿದ್ರು ಅಂತ ಹೇಳಿದೆ. ಎಲ್ಲೂ ಜೀಪ್ ಹೆಸರು ತಗೊಳ್ಳಿಲ್ಲ. ಜೀಪ್ ಹೆಸರು ಯಾವಾಗ ಬಂತು? ಈ GPW ಅನ್ನೋ ಹೆಸರು ಏನು ಕೊಟ್ಟಿದ್ರು ಯಾರು? ಫೋರ್ಡ್ ಮೋಟರ್ ಕಂಪ್ನಿ ಅವರು. ಅದರಲ್ಲಿ GP ಅಂತ ಹೇಳ್ತಿದ್ರು, ಸೋಲ್ಜರ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಅದು ಬರ್ತಾ 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 ಜೀಪ್ ಆಗೋಯ್ತು. ಜೀಪ್ ಅನ್ನೋ ಹೆಸರಿಗೆ ರೈಟ್ಸ್ ತಗೊಳ್ಳೋದಕ್ಕೆ ವಿಲ್ಲೀಸ್ ಓವರ್ಲ್ಯಾಂಡ್ ಅವರು ಅಪ್ಲೈ ಮಾಡಿದ್ರು. ಬಟ್ ಫೋರ್ಡ್ ಮೋಟರ್ ಕಂಪ್ನಿ ಆ್ಯಂಡ್ ಈವನ್ ಅದಕ್ಕಿಂತ ಮುಂಚೆ ಇದ್ದ ಬೆಂಟಮನ್ ಕಾರ್ ಕಂಪ್ನಿಯವರು ಬಿಡಲಿಲ್ಲ. ಅವರು ಕೂಡ ಕೇಸ್ಗಳು ಹಾಕ್ಕೊಂಡು ಒದ್ದಾಡಿದ್ರು. ಬಟ್ ಕೊನೆಗೆ ವಿಲ್ಲೀಸ್ ಓವರ್ಲ್ಯಾಂಡ್ ಗೆದ್ರು. ಅದಾದಮೇಲೆ ಜೀಪ್ ಅನ್ನೋ ಹೆಸರು ಬಂತು. ಈಗ ಆ್ಯಕ್ಚುಲಿ ಸ್ಟೆಲಾಂಟಿಸ್ ಅವ್ರು ನೋಡ್ಕೊತಾರೆ ಜೀಪ್ನ, ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಹಿಸ್ಟ್ರಿ ಬಗ್ಗೆ. ಸೊ ಅದಾದಮೇಲೆ ನಿಮ್ಗೆ ಗೊತ್ತೇ ಇದೆ ಮಹೇಂದ್ರ ಅವರು ಯಾವುದೆಲ್ಲ ಗಾಡಿಗಳನ್ನ ಲಾಂಚ್ ಮಾಡಿದ್ರು, ಮೇಜರ್ ಲಾಂಚ್ ಮಾಡಿದ್ರು, ಆರ್ಮಡ ಲಾಂಚ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಗಾಡಿಗಳು ಬಂದು, 500D ಬಂತು, ಸಿಕ್ಕಾಪಟ್ಟೆ ಗಾಡಿ ಇದೆ, ಅದು ನಿಮಗೆ ಗೊತ್ತೇ ಇದೆ. ಬಟ್ ಈಗ ನೀವೇನು ಹೇಳ್ತೀರಾ, ಮಹೇಂದ್ರ ತಾರಲ್ಲಿ ಈ ವಿಲ್ಲೀಸ್ MB DNA ಇದೆಯಾ ಇಲ್ವಾ? ಸೊ ಇಷ್ಟು ವಿಲ್ಲೀಸ್ MB ಬಗ್ಗೆ, ಅಥವಾ ಮಹೇಂದ್ರ ಆ್ಯಂಡ್ ಮಹೇಂದ್ರ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಜಸ್ಟ್ ಟ್ರೈಲರ್ ತೋರಿಸಿದ್ದೀನಿ. ಕಂಪ್ಲೀಟ್ ಹಿಸ್ಟ್ರಿ ಏನೆಲ್ಲ ನಡೀತು, ಯಾವುದೆಲ್ಲ ಮಾಡೆಲ್ಸ್ ಬಂತು, ಯಾವುದಾದ್ಮೇಲೆ ಯಾವ್ದು ಬಂತು ಅಂತ ಗೊತ್ತಾಗಬೇಕು ಅಂದರೆ ನನಗೆ ಈ ಗಾಡಿ ಕಂಪ್ಲೀಟಾಗಿ ಒಂದು ದಿನಕ್ಕೆ ಸಿಗಬೇಕು. ಸಿಕ್ಕಿದ್ರೆ ಮಾತ್ರ 100% ಒಳ್ಳೆ ರಿವ್ಯೂ ಅಥವಾ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಈಗ ಜಸ್ಟ್ ಟ್ರೈಲರ್ ಏನಿತ್ತು, ಒಂದು ಜಲಕ್ ಏನಿತ್ತು ಅಂತ ತಿಳ್ಕೊಂಡಿದ್ದೀರಾ ಗಾಡಿ ಬಗ್ಗೆ. ಆ್ಯಂಡ್ ಹೇಗೆ ವಿಲ್ಲೀಸ್ MB ನಮ್ಮ ಭಾರತಕ್ಕೆ ಬಂದು ಈಗ ಅದು ಮಹೇಂದ್ರ ತಾರು ಆಗಿದೆ ಅಂತ ಗೊತ್ತಾಯ್ತಲ್ಲ. ಸೊ ಕಂಟೆಂಟ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.